ನಾನು ಸ್ವಲ್ಪ ಜನ ಕೇಳ್ತಿದ್ರೆ ನಂಬರ್ ಪ್ಲೇಟ್ ಎಂತಕ್ಕೆ ಹಾಕಿಲ್ಲ ಅಂತ ಅಂದ್ಬಿಟ್ಟು. ಅಕ್ಕ ಸಡನ್ನಾಗಿ ಎಂಟ್ರಿ ಕೊಟ್ಬಿಟ್ರು. ಏರ್ ಅವಾಗ ಇಳಿತಾ ಇದೆ, ಏನ್ ಕತೆ ಅಂತ ಗೊತ್ತಿಲ್ಲ. ನಮ್ಮ DV ಅವರು ಹೇಳಿದ್ರು ಈ ಟೈರ್ ಬೇಡ ಅಂತ, MS ಅವರು ಹೇಳಿದ್ರು. ಜೀವನ ಸ್ವಲ್ಪ ಕಷ್ಟ ಇದೆ ಸೂಪರ್ ಸ್ಪೋರ್ಟ್ಸ್ ಸೂಪರ್ ಬೈಕ್ ಕ್ಯಾಟಗರಿನಲ್ಲಿ. ಸೊ ಇದು ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ, ಒಂದು ಪಾರ್ಟ್ನ ರೆಡಿ ಮಾಡೋದ್ರ ಹಿಂದೆ ಇಷ್ಟೆಲ್ಲ ವರ್ಕ್ ಇರುತ್ತೆ. ಎಸ್ಪೆಷಲಿ ಇವಾಗ ನ್ಯೂಲಿ ಲಾಂಚ್ ಹಿಮಾಲಯನ್ಗೆ ತುಂಬಾ ಜನ ನೋಡ್ತಾ ಇರ್ತೀರಾ. ಓಕೆ, ಸಖತ್ ಸಾಲಿಡ್ ಆಗಿದೆ. ನಿಮ್ಮ ಸೂಪರ್ ಬೈಕ್ಗೆ ಅಕ್ಸೆಸರೀಸ್ ಹಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ನಮ್ದೇ ಓನ್ ಪ್ರಾಡಕ್ಟ್ಸ್ಗಳು ಬರ್ತಾ ಇದೆ ಬೆಂಗಳೂರಲ್ಲಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಬೆಂಗಳೂರಲ್ಲಿ ಹೆವಿ ಮಳೆ ನೆನ್ನೆ. ಸೊ ನೋಡಿ, ಫುಲ್ಲು ಮಣ್ಣಾಗಿದೆ. ಬಟ್ ಇವತ್ತು ವಾಶ್ ಮಾಡಿಸೋಷ್ಟು ಟೈಮ್ ಇಲ್ಲ, ಯಾಕಂದರೆ ಇವತ್ತೊಂದು ಸ್ವಲ್ಪ ಕೆಲಸ ಇದೆ. ಈ ಗಾಡಿ ಮೇಲೆ ಬೇಜಾನ್ ಅಸೆಸರೀಸ್ ವರ್ಕ್ ಎಲ್ಲನೂ ಮಾಡಬೇಕು. ಸೊ ನಮ್ಮ ಗಾಡಿ ಇವಾಗ ಕಂಪ್ಲೀಟ್ಲಿ ಸ್ಟಾಕಲ್ಲಿದೆ. ಎಕ್ಸಾಸ್ಟ್ ಬಿಟ್ಟರೆ ಬೇರೆ ಏನು ಅಸೆಸರೀಸ್ ಇಲ್ಲ. ಸೊ ಅದಕ್ಕೆ ಇವಾಗ ಅಸೆಸರೀಸ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಅದೇನು ಸೀನ್ ಅಂತ ನಿಮಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಕಂಪ್ಲೀಟಾಗಿ. ಏನಕ್ಕೆ ನಾನು ಅಸೆಸರೀಸ್ನ ಎಲ್ಲೂ ಪರ್ಚೇಸ್ ಮಾಡ್ತಾ ಇಲ್ಲ, ಮಾಡಿಸ್ತಾ ಇದ್ದೀನಿ, ಏನು ಕತೆ ಏನು ಅಂತಂದ್ಬಿಟ್ಟು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಫಸ್ಟ್ ಇವಾಗ ಇಲ್ಲಿಂದ ಓಡೋಣ. ಗಾಡಿನ ವಾರ್ಮ್ ಅಪ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಯೂಶ್ವಲಿ ಬೆಳಗ್ಗೆ ಎದ್ದಿದ ತಕ್ಷಣ ಕೋಲ್ಡ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಕೋಲ್ಡ್ ಸ್ಟಾರ್ಟ್ ಏನು ಅಂತಂದರೆ ಜಸ್ಟು ಸ್ಟಾರ್ಟ್ ಮಾಡಿ ಬಿಟ್ಬಿಡ್ಬೇಕು ಐಡಲಲ್ಲೇ. ಸೊ ಐಡಲಲ್ಲೇ ಸ್ಟಾರ್ಟ್ ಮಾಡಿದಾಗ ಟೆಂಪ್ರೇಚರ್ ಒಂದು 55-60 ಎಬೋ ಮೇಲಿದ್ದರೆ ಆರಾಮಾಗಿ ಗಾಡಿ ಮೂವ್ ಮಾಡ್ಬೋದು. ಸೊ ಅವಾಗ ಇಂಜಿನ್ನು ಎಲ್ಲ ಕಂಪ್ಲೀಟಾಗಿ ವಾರ್ಮ್ ಅಪ್ ಆಗಿರುತ್ತೆ. ಸೊ ಗುಡ್ ಟು ಗೋ. ನಾನು ಸ್ವಲ್ಪ ಜನ ಕೇಳ್ತಿದ್ರೆ ನಂಬರ್ ಪ್ಲೇಟ್ ಎಂತಕ್ಕೆ ಹಾಕಿಲ್ಲ ಅಂತ ಅಂದ್ಬಿಟ್ಟು. ನಂಬರ್ ಪ್ಲೇಟ್ ಏನು ಅಂತಂದರೆ ಫ್ರಂಟಲ್ಲಿ ಒಂದು ಕ್ಲ್ಯಾಂಪ್ ಬರುತ್ತೆ. ಸೊ ಆ ಕ್ಲ್ಯಾಂಪ್ ಇಲ್ಲ ಅಂತ ಅಂದರೆ ನಾವು ಫ್ರಂಟಲ್ಲಿ ನಂಬರ್ ಪ್ಲೇಟೇ ಹಾಕೋಕ್ಕಾಗಲ್ಲ. ಇಲ್ಲಿ ಏನು ಕೊಟ್ಟೇ ಇಲ್ಲ ಫ್ರಂಟಲ್ಲಿ. ಸೊ ನೀವು ನೋಡ್ತಿರ್ಬೋದು, ನಂಬರ್ ಪ್ಲೇಟ್ ಇದೆ, ಬ್ಯಾಗಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಅದೊಂದು ಕ್ಲ್ಯಾಂಪ್ ಹಾಕಿದ ತಕ್ಷಣ ಒಟ್ಟಿಗೆ ಹಾಕ್ಸೋಣ ಅಂತ ಅಂದ್ಬಿಟ್ಟು. ಓಕೆ, ಲೆಟ್ಸ್ ಮೂವ್. ಪೊಲೀಸವರೆಲ್ಲ ಇದ್ದಾರೆ. ಆ್ಯಕ್ಚುಲಿ ಇವತ್ತು ವೀಕ್ ಡೇ, ಫ್ರೈಡೇ. ಸೊ ಆಬ್ವಿಯಸ್ಲಿ ಟ್ರಾಫಿಕ್ಕೂ ಜಾಸ್ತಿ ಇರುತ್ತೆ, ಜೊತೆಗೆ ಚೆಕಿಂಗ್ಗಳು ಅದೆಲ್ಲನೂ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ಇವಾಗ ಹೋಗ್ತಿರೋದು ಪೀಣ್ಯ ಹತ್ರ ಮಾಡರ್ನ್ ಟೆಕ್ ಅಂತ ಅಂದ್ಬಿಟ್ಟು. ಸೊ ಇದು ಬಂದುಬಿಟ್ಟು ರೈಡರ್ಸ್ ಅರೇನಾ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಸ್ವಲ್ಪ ಇದರಲ್ಲಿ ಅಸೆಸರೀಸ್ ಎಲ್ಲನೂ ಹಾಕಿಸ್ಬೇಕು. ಸೊ ಯಾವುದೇ ಗಾಡಿ ತೊಗೊಂಡ್ರೆ ಫಸ್ಟು ಹಾಕ್ಸ್ಬೇಕಾಗಿರೋದೇ ಬೇಸಿಕ್ ಅಸೆಸರೀಸ್. ಎಸ್ಪೆಷಲಿ ನಮ್ಮ ಸ್ಪೋರ್ಟ್ ಬೈಕಲ್ಲೆಲ್ಲನೂ ಯಾವ ಥರ ಅಂದರೆ ಈ ಕ್ರ್ಯಾಶ್ ಗಾರ್ಡ್ ಎಲ್ಲನೂ ಸ್ವಲ್ಪ ಹೆವಿ ಆಗಿಬಿಡುತ್ತೆ. ಸೊ ಅದಕ್ಕೆ ಫ್ರೇಮ್ ಸ್ಲೈಡರ್ಸು, ಫೋರ್ ಪ್ರೊಟೆಕ್ಟರ್ಸ್, ಸ್ಪೋಲ್ಸ್ ಅದನ್ನೆಲ್ಲನೂ ಹಾಕಿಸ್ಬೇಕು. ಅದಾದಮೇಲೆ ರೇಡಿಯೇಟರ್ ಗಾರ್ಡ್ ಒಂದು ಹೇಳಿದ್ದೀನಿ, ಟೇಲ್ ಟೈಡಿ, ಅದರ ಕಂಪ್ಲೀಟ್ ಲಿಸ್ಟ್ ಇದೆ. ನಾನು ನಿಮ್ಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಕಂಪ್ಲೀಟ್ಲಿ ಲಿಸ್ಟ್ ಏನೇನು ಮಾಡಿಸ್ತಾ ಇದ್ದೀನಿ ಡೀಟೇಲ್ ಆಗಿ. ಸೊ ಇವಾಗ ಟ್ರಾಫಿಕ್ ಬೇರೆ ಜಾಸ್ತಿ ಇರುತ್ತೆ. ಫಸ್ಟಲ್ಲಿ ಹೋಗೋಣ ಬನ್ನಿ. ಪೀಣ್ಯ ಇಲ್ಲಿಂದ ಆಲ್ಮೋಸ್ಟ್ 1 ಅವರ್ ಗುರು. ಅಕ್ಕ ಸಡನ್ನಾಗಿ ಎಂಟ್ರಿ ಕೊಟ್ಬಿಟ್ರು. ಎಂಟ್ರಿ ಕೊಟ್ಬಿಟ್ಟು ಮುಖ ನೋಡ್ತವ್ರೆ. ಆ್ಯಕ್ಚುಲಿ ಗಾಡಿನಲ್ಲಿ ಏರ್ ಸ್ವಲ್ಪ ಕಮ್ಮಿ ಇದ್ದಂಗಿದೆ. ಸೊ ಮೊನ್ನೆ ನಾನು ಮತ್ತು MS ಹೋದಾಗ ಗಾಡಿ ಆ್ಯಕ್ಚುಲಿ ಪಂಚರ್ ಆಗಿತ್ತು. ಸೊ ಅದು ಪಂಚರ್ ಹಾಕ್ಸಿದ್ವಿ, ಬಟ್ ಏರ್ ಅವಾಗ ಇಳಿತಾ ಇದೆ, ಏನು ಕತೆ ಅಂತ ಗೊತ್ತಿಲ್ಲ, ನೋಡಬೇಕು. ಈ ಟೈರ್ ಬೇರೆ ಆ್ಯಕ್ಚುಲಿ ನನಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈ ಟೈರ್ನು ಸ್ವಲ್ಪ ಚೇಂಜ್ ಮಾಡಿಸ್ಬೇಕು. ಇವ್ರು ಹಾಕಿರೋದು ರೆಡ್ ಸ್ಟೈನ್ ST. ಬಟ್ ನಮ್ಮ DV ಅವರು ಹೇಳಿದ್ರು ಈ ಟೈರ್ ಬೇಡ ಅಂತ, MS ಅವರು ಹೇಳಿದ್ರು ಬೇರೆ ಯಾವ್ದಾದ್ರು ಟೈರ್ ಹಾಕ್ಸ್ಕೊಡಿ, ಈ ಟೈರು ತುಂಬ ಸಾಫ್ಟ್ ಕಾಂಪೌಂಡ್ ಇದು. ಸೊ ಟೈರ್ನ ಆ್ಯಕ್ಚುಲಿ ನಾನು ಹೊರಗಡೆಯಿಂದ ತರಿಸ್ತಾ ಇದ್ದೀನಿ. ಸೊ ಅದು ಬಂದಾದಮೇಲೆ ನಾನು ಟೈರ್ ಚೇಂಜ್ ಮಾಡಿಸ್ಬಿಡ್ತೀನಿ. ನಾನು ಆಮೇಲೆ ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂತಂದರೆ, ನಾನು ಸುಮಾರು ಪ್ರೀವಿಯಸ್ ಬ್ಲಾಗ್ಸಲ್ಲೆಲ್ಲನೂ ಸ್ವಲ್ಪ ವಿಂಡ್ ನಾಯ್ಸ್ ಬರ್ತಾ ಇದೆ ಹೈ ಸ್ಪೀಡಲ್ಲಿ. ಅದೇಂತಕ್ಕೆ ಅಂತಂದರೆ ಹೆಲ್ಮೆಟಿಂದ. ಸೊ ನಾನು ಹೆಲ್ಮೆಟನ್ನು ಚೇಂಜ್ ಮಾಡಬೇಕು ಗುರು. ಇವಾಗ ಹೆಂಗಾಗಿದೆ ಅಂತಂದರೆ ಗಾಡಿ ತೊಗೊಂಡ್ಮೇಲೆ ಕಂಪ್ಲೀಟ್ಲಿ ಎಲ್ಲ ಹೊಸದೇ ತೊಗೊಬೇಕು. ಹೆಲ್ಮೆಟ್ ತೊಗೊಬೇಕು, ಗೇರ್ಸ್ ತೊಗೊಬೇಕು. ಕಂಪ್ಲೀಟ್ಲಿ ನಾನು ADV ಇಂದ ಸೂಪರ್ ಸ್ಪೋರ್ಟ್ ಕ್ಯಾಟಗರಿ ಬಂದಮೇಲೆ ಎಲ್ಲ ಹೊಸದೇ ತೊಗೊಬೇಕು ಗುರು. ಖರ್ಚುಗಳು ಮಾತ್ರ ಬೇಜಾನಿದೆ. ತೊಗೊಳ ಗೈಸ್ ಒಂದೊಂದಾಗಿ. ಎಲ್ಲದಕ್ಕೂ ದುಡ್ಡು ಅರೇಂಜ್ ಮಾಡಬೇಕು ಅಂತಂದರೆ ಸಖತ್ ಕಷ್ಟ. ಇನ್ಫ್ಯಾಕ್ಟ್ ನಾವು ಒಂದೆರಡು ರೈಡ್ ಹೋಗ್ಬಿಟ್ಟು ಬರ್ತೀವಿ ಅಂತಂದರೆ ಒಂದೊಂದು ರೈಡ್ಗೆ ಲೈಕ್ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತಂದ್ರೆ ಮಿನಿಮಮ್ 1,500 ಪೆಟ್ರೋಲ್ ಇಡಬೇಕು. ಸೊ ಜೀವನ ಸ್ವಲ್ಪ ಕಷ್ಟ ಇದೆ ಸೂಪರ್ ಸ್ಪೋರ್ಟ್ಸ್ ಸೂಪರ್ ಬೈಕ್ ಕ್ಯಾಟಗರಿನಲ್ಲಿ. ಓಕೆ, ಸೊ ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ಲ. ಇಲ್ಲೇ ತಾಜಾ ತಿಂಡಿನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಲೇಟ್ ಆದರೂ ಆಗುತ್ತೆ. ಟೈಮ್ ಎಷ್ಟು? 10:20. ಓಕೆ, ಇಲ್ಲೇ ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. 5 ನಿಮಿಷ ಹಿಂಗೆ ಹೋದೆ, ಹಿಂಗೆ 2 ಇಡ್ಲಿ ಹಾಕೊಂಡೆ, ಇವಾಗ ಓಡ್ತಾ ಇದ್ದೀನಿ. ಈ ಸೆಕೆಗೆ ಒಂದು ಕಡೆ ನಿಂತ್ಕೊಂಡ್ಬಿಟ್ರೆ ಬೆವರು ಕಿತ್ಕೊಂಡು ಬರ್ತಾ ಇರುತ್ತೆ ಗುರು. ಗಾಡಿನಲ್ಲಿ ಮೂವ್ ಆಗ್ತಾ ಇರಬೇಕು.
ಹಾಯ್. ಬಾಯ್ ಬಾಯ್. ಬಾಯ್. ಸೋ ಕ್ಯೂಟ್. ಫುಲ್ಲು ಏರ್ ಡೌನ್ ಆಗಿದೆ. ಟೈರು ಮುಂದೆ ಎಲ್ಲರೂ ಏರ್ ಹಾಕ್ಸ್ಕೊಬೇಕು. ಅದು ಆ್ಯಕ್ಚುಲಿ ಪಂಚರ್ ಹಾಕ್ಸಿದ್ದೀನಿ, ಅದು ಮತ್ತೆ ಏರ್ ಹೋಗ್ತಾ ಇದೆ. ಆಗಿದೆಯಾ ಮತ್ತೆ? ಸೊ ಮೊನ್ನೆ ಆ್ಯಕ್ಚುಲಿ ಇಲ್ಲೇ ಎಲ್ಲೋ ಪಂಚರ್ ಹಾಕ್ಸಿದ್ವಿ. ಎಲ್ಲಿ ಅದು ಯಾವ್ದು ಗುರು ಪಂಚರ್ ಹಾಕ್ಸಿರೋದೇ ಕಾಣಿಸ್ತಾ ಇಲ್ವಲ್ಲ? ಇಲ್ಲಿ ಹಾಕ್ಸಿರೋದು. ಇಲ್ಲಿ ನೋಡೋಣ, ಇಲ್ಲಿ ಏನಾರ ಮತ್ತೆ ಏನಾದರೂ ಏರೋಟ್ ಏನಾರು ಆಗ್ತಾ ಇದೆಯಾ ಏನು ಕತೆ ಅಂತ ಗೊತ್ತಿಲ್ಲ. ಓಕೆ, ಸೊ ಟೈರ್ ಆ್ಯಕ್ಚುಲಿ ಪಂಚರ್ ಆಗಿತ್ತು. ಸೊ ಅದಕ್ಕೆ ಇವಾಗ ಡಬಲ್ ಪಂಚರ್ ಹಾಕ್ಸಿದ್ದೀವಿ. ಓ, ಇಲ್ಲೊಂದು ಆಗಿದೆಯಾ? ಇಷ್ಟೊಂದು ಕಡೆ ಆಗಿದೆ ಪಂಚರ್ಗಳು. ಇದೇನು ಹೊಡೆದಿರೋದಾ ಹಿಂಗೆ? ಎಲ್ಲ ಹಳೆ ಪಂಚರ್ಗಳು. ಸೊ ಇದು ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ, ಆಲ್ರೆಡಿ ಪಂಚರ್ ಆಗಿರೋ ಕಡೆನೇ ಸೈಡಲ್ಲೆಲ್ಲನೇ ಏರ್ ಹೋಗ್ತಾ ಇದೆ. ಸೊ ಇದ್ರದ್ದು ಮೆಟೀರಿಯಲ್ಲೇ ಯಾಕೋ ಸ್ವಲ್ಪ ಸರಿ ಅಂತ ಅನ್ನಿಸ್ತಾ ಇಲ್ಲ. ಫಸ್ಟು ಟೈರ್ ಚೇಂಜ್ ಮಾಡಿಸ್ಬೇಕು. ಸೊ ಇದೇನಂದರೆ ಟೈರ್ನ ಬಿಚ್ಚಿಬಿಟ್ಟು ಒಳಗಡೆಯಿಂದ ಮಶ್ರೂಮ್ ಪ್ಯಾಚ್ ಹಾಕಿಸ್ಬೇಕು, ಆವಾಗ ನೀಟಾಗಿ ನಿಂತ್ಕೊಳ್ಳುತ್ತೆ. ಸೊ ಹೊರಗಡೆಯಿಂದ ಅಂತಂದರೆ ಅದು ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಸ್ಲೋಗಿ ಓಡಿಸ್ಬೇಕಷ್ಟೇ. ಫಾಸ್ಟಾಗಿ ಓಡಿಸಿದ್ರೆ ಆಚೆ ಬಂದುಬಿಡುತ್ತೆ. ಹಾಂ, ಓಕೆ, ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ಅದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಆಲ್ರೆಡಿ 2 ಪಂಚರ್ ಆಗಿದೆ ಟೈರಲ್ಲಿ. ಸೊ ಅದ್ರ ಮಧ್ಯದಲ್ಲಿ ಸೈಡಲ್ಲಿ ಇನ್ನೊಂದು ಸ್ವಲ್ಪ ಏರ್ ಔಟ್ ಆಗ್ತಾಯಿದೆ. ನನಗೂ ಏನೋ ಟೈರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗುರು. ಅದೇನಾಗ್ತಿದೆ ಅಂತಂದರೆ, ಪಂಚರ್ ಹಾಕಿಸ್ತಷ್ಟು ಸ್ವಲ್ಪ ಸೈಡಲ್ಲಿ ಹೋಗ್ತಾನೇ ಇರುತ್ತೆ, ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಸೊ ಬೆಟರು ಟೈರೇ ಚೇಂಜ್ ಮಾಡಿಸ್ಕೊಳ್ಳೋದು. ಆಲ್ಮೋಸ್ಟ್ ಬಂದ್ವಿ. ಇಲ್ಲೇ ರೈಟ್ ಟರ್ನ್ ತೊಗೊಬೇಕು. ಏನು ಗುರು, ಏನೋ ಮಜ್ಜಿಗೆ ಪಾನಕ ಏನೋ ಕೊಡ್ತಾವ್ರೆ, ಏನು ಕತೆ? ಈ ಬಿಸಿಲಿಗೆ ಎಲ್ಲಿ ನೋಡಿದ್ರು ಈ ಥರ ಮಜ್ಜಿಗೆ ಪಾನಕ ಕೊಡ್ತಾಯಿದ್ರೆ ಕುಡಿಯೋಣ ಅಂತ ಅನಿಸುತ್ತೆ. ಬಟ್ ಟೈಮ್ ಆಗಿಬಿಟ್ಟಿದೆ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಗಾಡಿ ಬಿಟ್ಬಿಟ್ಟು ಆಮೇಲೆ ಬರೋಣ ಇರಿ. ಓಕೆ, ಸೊ ಫೈನಲಿ ಬಂದ್ವಿ. ಸೊ ಇಲ್ಲಿ ಮಾಡರ್ನ್ ಟೆಕ್ ಅಂತ ಕಂಪನಿ. ಸೊ ಇಲ್ಲೇ ಬಂದು ಇವಾಗ ಎಲ್ಲ ಮೆಜರ್ಮೆಂಟ್ಸ್ ಎಲ್ಲ ತೊಗೊಳ್ತಾರೆ. ಸೊ ನಮ್ಮ ಗಾಡಿಗೆ ಏನೇನು ಮಾಡಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಇವಾಗ ಹೇಳ್ತೀನಿ ನೋಡಿ. ಸೊ ಮೊದಲನೇದಾಗಿ ನಾನು ಮಾಡಿಸ್ತಾ ಇರೋದು ಬಂದು ಇದಕ್ಕೆ ಫ್ರೇಮ್ ಸ್ಲೈಡರು. ಸೊ ಕ್ರ್ಯಾಶ್ ಪ್ರೊಟೆಕ್ಟರ್ಸ್ ಇರುತ್ತಲ್ಲ, ಸೊ ಅದು ಇಲ್ಲಿ ಬರುತ್ತೆ. ಸೊ ಫ್ರೇಮ್ ಸ್ಲೈಡರ್ ಒಂದು ಬರುತ್ತೆ. ಅದಾದಮೇಲೆ ಫ್ರಂಟು ಫೋರ್ಕ್ ಪ್ರೊಟೆಕ್ಟರು. ಅದಾದಮೇಲೆ ಬ್ಯಾಕಲ್ಲೂ ಅಷ್ಟೇ. ಬ್ಯಾಕಲ್ಲಿ ಇಲ್ಲಿ ಸ್ವಿಂಗ್ ಆರ್ಮ್ ಸ್ಪೂಲ್ಸ್ ಬರುತ್ತೆ. ಅದಾದಮೇಲೆ ಟೇಲ್ ಟೆಡಿ ಒಂದು ಮಾಡಿಸ್ತಾ ಇದ್ದೀವಿ. ಸೊ ಇದಿಷ್ಟು ಮೇಯ್ನ್ ಪ್ರಾಡಕ್ಟ್ಸ್ಗಳು. ಅದಾದಮೇಲೆ ಇನ್ನೊಂದು ಏನಂತಂದರೆ ರೇಡಿಯೇಟರ್ ಗಾರ್ಡು. ಸೊ ರೇಡಿಯೇಟರ್ ಗಾರ್ಡ್ ಒಂದು ಮಾಡಿಸ್ತಾ ಇದ್ದೀವಿ. ಅದಾದಮೇಲೆ ಇಲ್ಲಿ ನಂಬರ್ ಪ್ಲೇಟ್ ಕ್ಲ್ಯಾಂಪು. ಸ್ಟಾಕಲ್ಲಿ ನಂಬರ್ ಪ್ಲೇಟ್ ಹಾಕೋದಕ್ಕೆ ಏನೂ ಬರೋಲ್ಲ. ಸೊ ಅದಕ್ಕೆ ಇದೊಂದು ಕ್ಲ್ಯಾಂಪ್ ಕೂಡ ಮಾಡಿಸ್ತಾ ಇದ್ದೀವಿ. ಸೊ ಒಳಗಡೆ ಎಲ್ಲನೂ ಸ್ವಲ್ಪ ತುಂಬ ಕಟ್ಟಿಂಗು ಅದು ಇದೆಲ್ಲ ಪ್ರೊಸೆಸ್ಸು ನಡೆಯುತ್ತೆ. ಸೊ ಇಲ್ಲಿ ಮೇಯ್ನ್ಲಿ ಏನಂತಂದರೆ, ಇಲ್ಲೆಲ್ಲನೂ ಬೈಕದು ಅಸೆಸರೀಸು, ಬೈಕ್ ಅಸೆಸರೀಸ್ ಎಲ್ಲನೂ ಇಲ್ಲೇ ಎಲ್ಲ ರೆಡಿ ಆಗೋದು. ಸೊ ಇದೆಲ್ಲ ಕಟಿಂಗ್ ಪ್ರೊಸೆಸ್. ಸೊ ನಾವು ಮಾಡ್ತಾ ಇರೋದು ಇದೇ ಬ್ರ್ಯಾಂಡ್ದು, ಇಲ್ಲೇನು ಕಾಣಿಸ್ತಿದೆ ಅಲ್ಲ, ಮೋಟೆಕ್. ಸೊ ನಂದು ಅಡ್ವೆಂಚರ್ 390ನಲ್ಲಿ ಇರೋಂಥ ಎಲ್ಲ ಅಸೆಸರಿ ಕೂಡ ಮೋಟೆಕ್ದೇನೆ, ಮೋಟೆಕ್ ಬ್ರ್ಯಾಂಡ್ದೇನೆ, ರೈಡರ್ಸ್ ಅರೇನೆಯಿಂದ ಹಾಕ್ಸಿರೋದು. ಸೊ ಇವಾಗಲೂ ಮೋಟೆಕ್ ಬ್ರ್ಯಾಂಡ್ದೇನೆ ಮಾಡಿಸೋದು. ಸೊ ಮೋಟೆಕ್ ಅಂತಂದರೆ ಇದೇನೆ ಮಾಡರ್ನ್ ಟೆಕ್ ಅಂತಂದ್ಬಿಟ್ಟು. ಸೊ ನಮ್ಮ ಸರ್ ಕುಮಾರ್ ಅವರು ಇಲ್ಲಿದ್ದಾರೆ. ಹಾಯ್ ಸರ್. ಸೊ ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಇವರು ಯಾವುದೇ ಥರ ಪ್ರೊಸೀಜರ್ಸ್ ಎಲ್ಲನೂ ಯಾವ ಥರ ನಡೆಯುತ್ತೆ, ಆ ಕಟಿಂಗಿಂದ ಹಿಡಿದು ಆ ಫಿನಿಶಿಂಗ್ ಎಲ್ಲನೂ ಕೊಡೋವರೆಗೂ ಹೇಗೆ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಆ ಕಡೆ ಎಲ್ಲ ಸ್ಪೇಸ್ ಇದೆಯಲ್ಲ, ಸೊ ಅಲ್ಲಿ ರ್ಯಾಂಪು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲೇ ಮೆಷರ್ಮೆಂಟ್ಸ್ ಎಲ್ಲ ತೊಗೊಂಡು ಕಟಿಂಗು, ಬೆಂಡಿಂಗು ಮತ್ತು ಇಲ್ಲೆಲ್ಲ ಲೇಸರ್ ಕಟಿಂಗು ಎಲ್ಲನೂ ಮಾಡಿಸ್ತಾ ಇದ್ದಾರೆ. ಓಕೆ, ಆಟೋ ಕ್ಯಾಡಲ್ಲಿ. ಸೊ ಈವನ್ ಒಂದೊಂದು ಕೂಡ ಪ್ರಿಸೈಸ್ ಆಗಿ ಮೆಷರ್ಮೆಂಟ್ ತೊಗೊಳ್ತಾರೆ. ಸೊ ಅದನ್ನೆಲ್ಲ ಆಟೋ ಕ್ಯಾಡಲ್ಲೆಲ್ಲನೂ ಎಲ್ಲ ರೆಡಿ ಮಾಡಿ ಪ್ರಾಪರಾಗಿ ನೋಡಿ, ಪ್ರತಿಯೊಂದು ಪಾರ್ಟ್ಸು ಇಷ್ಟು ಇಷ್ಟರಲ್ಲೇ ಇರಬೇಕು ಅಂತ ಹೇಳಿ. ಸೊ ಒಂದು ಪಾರ್ಟ್ನ ರೆಡಿ ಮಾಡೋದ್ರ ಹಿಂದೆ ಇಷ್ಟೆಲ್ಲ ವರ್ಕ್ ಇರುತ್ತೆ. ಸೊ ನಾವು ಅಸೆಸರೀಸ್ ಹಾಕ್ಸ್ಬೇಕಾದ್ರೆ ಗೊತ್ತಾಗಲ್ಲ ಅಷ್ಟು, ಜಸ್ಟ್ ಒಂದು ಪಾರ್ಟ್ ಎತ್ಕೊಂಡು ತನ್ನಿ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಆ ಅಸೆಸರಿನ ರೆಡಿ ಮಾಡೋದಕ್ಕೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತಾ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ನಾವು ಹೆವಿ ವರ್ಕ್ ಎಲ್ಲ ಅಂದರೆ ಮ್ಯಾನ್ಯಲ್ ವರ್ಕಿಂದ ಹಿಡಿದು ಆಟೋಮೇಟೆಡ್ ವರ್ಕು ಇದೆಲ್ಲ ಒಂದೊಂದು ಇಲ್ಲೆಲ್ಲ ರೀಡಿಂಗ್ಸ್ಗಳೆಲ್ಲ ಹಾಕಿ ಮಾಡಬೇಕು. ಆಟೋ ಕ್ಯಾಡ್ ಡೆವಲಪ್ ಮಾಡೋರಿಗೆ ಗೊತ್ತಿರುತ್ತೆ, ಆಟೋ ಕ್ಯಾಡ್ ಬಗ್ಗೆ ಐಡಿಯಾ ಇರುತ್ತೆ. ಸೊ ಸದ್ಯಕ್ಕೆ ಇದಿಷ್ಟು ಪ್ರೊಸೀಜರ್. ಸೊ
ಸೊ ಇವಾಗ ಅವರು ಇವತ್ತು ಬಿಟ್ಟರೆ ಯಾವಾಗ ನಾಳೆ ಸಿಗುತ್ತಲ್ಲ, ನಾಳೆ ಈವ್ನಿಂಗ್ ಅಷ್ಟರಲ್ಲೆಲ್ಲ ಮೆಜರ್ಮೆಂಟ್ಸ್ ಎಲ್ಲನೂ ತೊಗೊಳ್ತಾರೆ. ಮೆಜರ್ಮೆಂಟ್ಸ್ ತೊಗೊಂಡಾದ್ಮೇಲೆ ನಮಗೊಂದು 2-3 ಡೇಸ್ ಬೇಕಾಗುತ್ತಲ್ಲ ಪ್ರಾಡಕ್ಟ್ ಬರೋದು. ಸೊ ಗಾಡಿನ ಇವತ್ತು ಇಲ್ಲೇ ಬಿಡ್ತೀನಿ, ಇವತ್ತು ಬಿಟ್ಟು ನಾಳೆ ಅವ್ರು ಕಾಲ್ ಮಾಡ್ತಾರೆ. ಅದಾದಮೇಲೆ ನಮ್ಮ ಗಾಡಿನ ಎತ್ಕೊಂಡು ಹೋಗೋಣ. ಹೋಪ್ಫುಲಿ ಎಲ್ಲ ಅಸೆಸರೀಸ್ ಎಲ್ಲ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಫಿಟ್ ಎಲ್ಲನೂ ಆದಮೇಲೆ ತೋರಿಸ್ತೀನಿ. ಫಿಟ್ ಎಲ್ಲ ಆದಮೇಲೆ ನಮಗೆ ರೇಡರ್ಸ್ ಅರೇನಾದಲ್ಲಿ ನಂದು ಪ್ರಾಡಕ್ಟ್ ಅಸೆಸರೀಸ್ದು ಲಾಂಚ್ ಇರುತ್ತೆ. ಸೊ ಆ ಲಾಂಚ್ ಡೀಟೇಲನ್ನು ಹೇಳ್ತೀನಿ. ಅವತ್ತು ನಾವು ರೇಡರ್ಸ್ ಅರೇನಾದಲ್ಲಿ ಮೀಟ್ ಆಗೋಣ. ಸೊ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದಾನೆ, ಫಾಲೋ ಮಾಡಿ. ಸೊ ಹಾಗೆ ಸ್ವಲ್ಪ ಸ್ಯಾಂಪಲ್ ಬೇರೆ ಅಸೆಸರೀಸ್ಗಳು ನೋಡ್ತಾ ಇದ್ವಿ. ಎಸ್ಪೆಷಲಿ ಇವಾಗ ನ್ಯೂಲಿ ಲಾಂಚ್ ಹಿಮಾಲಯನ್ಗೆ ತುಂಬ ಜನ ನೋಡ್ತಾ ಇರ್ತೀರಾ. ಸೊ ಇಲ್ಲೇ ಇದೆ ನೋಡಿ, ಹಿಮಾಲಯನ್ಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವತ್ತು ಮಾಡರ್ನ್ ಟೆಕ್ ಅವ್ರದ್ದೇನೆ. ಸೊ ಹಿಮಾಲಯನ್ 450 ಸೀರೀಸ್ಗೆ ಏನೇನಿದೆ ಅಸೆಸರೀಸು ಎಲ್ಲನೂ ಇದೆ. ಬನ್ನಿ ಸರ್, ಕುತ್ಕೊಳ್ಳಿ ಆರಾಮಾಗಿ. ಸೊ ಇಲ್ಲಿ ನೋಡಿ ಎಲ್ಲ ಅಸೆಸರೀಸ್ ಎಲ್ಲ ನೋಡ್ತಾ ಇದ್ವಿ. ಲಾಸ್ಟ್ ಟೈಮ್ ನನ್ನ KTM ಬೈಕ್ಗೆ ಎಲ್ಲ ಅಸೆಸರೀಸ್ ಎಲ್ಲನೂ ಹಾಕ್ಸಿದ್ದೆ. ಬ್ಯಾಶ್ ಪ್ಲೇಟ್ ಒಂದು ಮಿಸ್ಸಿಂಗ್ ಇತ್ತು. ಸೊ ಬ್ಯಾಶ್ ಪ್ಲೇಟನ್ನು ಇವಾಗ ರೆಡಿ ಆಗಿದೆ. ಸೊ ನೋಡಿ ತುಂಬ ಸಾಲಿಡ್ ಆಗಿದೆ, ಕಂಪ್ಲೀಟ್ಲಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಯಾವಾಗಾರ ಹಾಕ್ಸೋಣ. ಫಸ್ಟ್ ನಮ್ಮದು ಇವಾಗ ZX6 ಅದೆಲ್ಲ ಅಸೆಸರೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ADV-ನಲ್ಲೂ ಬರುತ್ತೆ. ತುಂಬ ಜನ ಕೇಳ್ತಾ ಇದ್ರೆ ಏನು ಹೊಸ ಗಾಡಿ ತೊಗೊಂಡಾದ್ಮೇಲೆ ADV 320 ಸೆಲ್ ಆಗ್ಬಿಟ್ರೆ ಏನು ಅಂತ. ಅದರಲ್ಲಿ ಇನ್ನೊಂದು ಸೀರೀಸ್ ಎಲ್ಲ ಪ್ಲಾನ್ ಆಗಿದೆ. ಸೊ ಅದೆಲ್ಲ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೀವೆಲ್ಲ ನೋಡ್ತೀರಾ. ಸೊ ಸದ್ಯಕ್ಕೆ ಹಂಗೆ ತೋರಿಸ್ಬೇಕು ಅಂತ ಅನ್ನಿಸ್ತು, ಯಾವ್ಯಾವ ಗಾಡಿಗಳಿಗೆ ಏನೇನು ರೆಡಿ ಆಗ್ತಿದೆ ಎಲ್ಲ ತೋರಿಸ್ತಾ ಇದ್ರು. ಸೊ ಪ್ರಾಡಕ್ಟ್ ಕ್ವಾಲಿಟಿ ಮಾತ್ರ ತುಂಬ ಟಾಪ್ ನಾಚಲ್ಲಿದೆ. ಸೊ ಮೇನ್ಲಿ ಏನಂತಂದರೆ ಇಂಡಿಯಾದಲ್ಲಿ ಎಸ್ಪೆಷಲಿ ಸೂಪರ್ ಬೈಕ್ ಕ್ಯಾಟಗರಿನಲ್ಲಿ ಇರೋದೇ ನನಗೆ ಗೊತ್ತಿದ್ದಂಗೆ ಒಂದು 2 ಬ್ರ್ಯಾಂಡ್ ಏನೋ ಇದೆ. ಪ್ಯೂಗ್ ಅಂತ ಒಂದು, ಮತ್ತು RNG ಅಂತ ಅಂದ್ಬಿಟ್ಟು. ಬಟ್ ಅದೆಲ್ಲ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿಲ್ಲ. ಸೊ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಬಟ್ ಇವರು ಮಾಡರ್ನ್ ಟೆಕ್ ಕಂಪ್ನಿಯಲ್ಲಿ ಮೇನ್ಲಿ ಏನಂತಂದರೆ ಬರೀ ಅಸೆಸರೀಸ್ ಕೊಡೋಕ್ಕಿಂತ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಅಸೆಸರೀಸನ್ನು ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ. ಸೊ ಯಾವುದೇ ಪ್ರಾಡಕ್ಟ್ಸ್ಗಳು ಏನೇನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟು ಲಾಂಚ್ ಇವೆಂಟಲ್ಲೇ ನೋಡ್ತೀರಾ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಅದೇನಿದೆ ಅಂತ ನಾನು ನಿಮಗೆ ಅಪ್ಡೇಟ್ ಎಲ್ಲನೂ ಹೇಳ್ತಾ ಇರ್ತೀನಿ. ಓಕೆ, ಸೊ ನೆಕ್ಸ್ಟ್ ಡೇ ಬಂದೆ. ಸೊ ನಮ್ಮ ಗಾಡಿದು ಎಲ್ಲ ಫುಲ್ಲು ಮೆಜರ್ಮೆಂಟ್ಸ್ ಎಲ್ಲ ತೆಗ್ದು ಸ್ವಲ್ಪ ಸ್ಯಾಂಪಲ್ಸ್ ಎಲ್ಲನೂ ಮಾಡಿಟ್ಟಿದ್ರು. ಕುಮಾರ್ ಸರ್ ಬನ್ನಿ. ಸೊ ಇದು ಇಷ್ಟು ಜಸ್ಟ್ ಸ್ಯಾಂಪಲ್ ಪ್ರಾಡಕ್ಟ್ಸ್ ಅಲ್ವಾ ಇದೆಲ್ಲನೂ ಇವಾಗ ಮಾಡಿರೋದು. ಸೊ ಟೇಲ್ ಟೈಡಿ ಮತ್ತು ಫೋರ್ಕ್ ಪ್ರೊಟೆಕ್ಟರು ಮತ್ತು ನಂಬರ್ ಪ್ಲೇಟ್ ಕ್ಲ್ಯಾಂಪು. ಅದಾದಮೇಲೆ ಇದು ಸ್ಲೈಡರ್ಸ್ ಅಲ್ಲ, ಇದು ಸ್ಪೂಲ್ಸ್, ಇದು ಸ್ವಿಂಗ್ ಆರ್ಮ್ ಸ್ಪೂಲ್ಸು. ಅದಾದಮೇಲೆ ಇದು ಫೋರ್ಕ್ ಇದು ಬರುತ್ತೆ, ಬಾಬಿನ್ಸ್ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಇದು ಸ್ಯಾಂಪಲ್, ಇದು ಜಸ್ಟ್ ಇದು ಬೇರೆ ಗಾಡಿಗಳದ್ದು ತೋರಿಸಿರೋದು ಪ್ರೋಟೋಟೈಪ್ ಥರ. ಸೊ ನಮ್ದು ಇನ್ನೊಂದು ಸ್ವಲ್ಪ ಡಿಸೈನಿಂಗ್ ಅದೆಲ್ಲ ಸ್ವಲ್ಪ ಮಾಡ್ತಾರೆ. ಅದಾದಮೇಲೆ ಇದು ಫ್ರೇಮ್ ಸ್ಲೈಡರು. ಸೊ ಫ್ರೇಮ್ ಸ್ಲೈಡರ್ ಆ್ಯಕ್ಚುಲಿ ಇದು ರೌಂಡ್ ಶೇಪಲ್ಲಿ ಇದೆ, ಬಟ್ ನಮ್ದು ಇನ್ನೂ ಸ್ವಲ್ಪ ಡಿಸೈನ್ ಫೈನಲೈಸ್ ಮಾಡಬೇಕು. ಸ್ವಲ್ಪ ಓವೆಲ್ ಶೇಪಲ್ಲಿ ಹೇಳಿದ್ದೀನಿ. ಸೊ RNG ಏನೋ ಒಂದು ಬ್ರ್ಯಾಂಡ್ ಇದೆ, ಆಲ್ಮೋಸ್ಟ್ ಆ ಟೈಪಲ್ಲಿ ಬರೋ ಥರ ಹೇಳಿದ್ದೀವಿ. ಸೊ ನೋಡೋಣ, ಅದು ಡಿಸೈನ್ ಇನ್ನೂ ಫೈನಲೈಸ್ ಆಗಬೇಕು. ಸೊ ನೋಡಿ ಇದು ಕ್ವಾಲಿಟಿ ಯಾವ ಥರ ಇದೆ. ಇದು ಡೆಲ್ರಿನ್ ಅಲ್ಲ, ಇದು ಡೆಲ್ರಿನು ಅಲ್ಯೂಮಿನಿಯಮ್ಮು. ಹಾಂ, ಓಕೆ, ಸಖತ್ ಸಾಲಿಡ್ ಆಗಿದೆ. ಸೊ ಇದು ಏನಕ್ಕೆ ಡೆಲ್ರಿನ್ ಯೂಸ್ ಮಾಡೋದು ಅಂತಂದರೆ ಯೂಶ್ವಲಿ ಇದೆಲ್ಲ ಕ್ರ್ಯಾಶ್ ಪ್ರೊಟೆಕ್ಟರ್ಸ್ ಅಲ್ವಾ. ಸೊ ಏನಾದರೂ ಇಂಪ್ಯಾಕ್ಟ್ ಆದಾಗ ಇದೆಲ್ಲ ರಬ್ ಆಗುತ್ತೆ. ಸೊ ಬೇರೆ ಮೆಟಲ್ ಆದರೆ ಎಲ್ಲ ಸ್ಪಾರ್ಕ್ ಆ ಥರ ಬಂದುಬಿಡುತ್ತೆ. ಇದು ಸ್ಪಾರ್ಕ್ ಆಗಲ್ಲ, ಇದು ಜಸ್ಟು ಉಜ್ಜಿ ಇದಾಗುತ್ತೆ. ಇಂಪ್ಯಾಕ್ಟ್ ಕಂಪ್ಲೀಟಾಗಿ ತೊಗೊಳುತ್ತೆ. ಇದು ಕ್ವಾಲಿಟಿ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಏನು ಕಾಂಪ್ರಮೈಸೇಷನೇ ಇಲ್ಲ. ಸೊ ಇದು ಟೇಲ್ ಟೈಡಿ. ಸೊ ನಂಬರ್ ಪ್ಲೇಟು ಮತ್ತು ಇದರಲ್ಲಿ ಇನ್ನೊಂದು ಗುಡ್ ಥಿಂಗ್ ಏನು ಅಂತಂದರೆ ಇಂಡಿಕೇಟರ್ಸ್ ಕೂಡ ಇದರಲ್ಲೇ ಇದು ಹಾಕೊಬೋದು. ಸ್ಟಾಕ್ ಇಂಡಿಕೇಟರ್ಸ್ ಏನಿದೆ ಅದು ಬರುತ್ತೆ. ಅದಾದಮೇಲೆ ಟೇಲ್ ಲೈಟ್ ರಿಫ್ಲೆಕ್ಟರ್ಸ್ ಇದೆಯಲ್ಲ, ಆ ರಿಫ್ಲೆಕ್ಟರ್ಸ್ ಕೂಡ ಹಾಕೊಬೋದು ಕಂಪ್ಲೀಟಾಗಿ. ಚೆನ್ನಾಗಿ ಮಾಡಿದ್ದೀರಾ ಸರ್. ಸೊ ಬಾರಿಂಡನ್ನು ಮಾಡಿಸಿದ್ದೀವಿ. ಸೊ ಬಾರಿಂಡ್ ಬಂದುಬಿಟ್ಟು ಇನ್ನೂ ಸ್ವಲ್ಪ ಡಿಸೈನ್ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಸೊ ಅದು ಬಂದುಬಿಟ್ಟು ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಸೊ ಸದ್ಯಕ್ಕೆ ಇದಿಷ್ಟು ನಾವು ಮಾಡಿಸ್ತಿರೋಂಥ ಅಸೆಸರೀಸು. ಸೊ ನೋಡೋಣ ಫೈನಿಶ್ ಇನ್ನೂ ಪ್ರಾಡಕ್ಟ್ಸ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಬರುತ್ತೆ ಅಂತಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಅದು ಪ್ರಾಡಕ್ಟ್ಸ್ ಬಂದಮೇಲೆ ತೋರಿಸ್ತೀನಿ. ಅದು ವೆಡ್ನೆಸ್ಡೇ ಬರುತ್ತಲ್ಲ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸೊ ನೋಡೋಣ, ಐ ಆಮ್ ಆಲ್ಸೋ ವೆಯ್ಟಿಂಗ್ ಫಿನಿಶ್ಡ್ ಆಗಿರೋ ಪ್ರಾಡಕ್ಟ್ಗೆ ಬರಲಿ, ಅದೆಲ್ಲ ಹಾಕಿ ನೋಡೋಣ. ಸರಿ ಸರ್, ಥ್ಯಾಂಕ್ ಯು. ಬಾಯ್ ಸರ್, ಬಾಯ್. ಸೊ ಅಸೆಸರೀಸ್ಗೆ ಬಂದಿದ್ದ ಕೆಲಸ ಮುಗೀತು. ಸೊ ಒಂದ್ಸಲ ಪ್ರಾಡಕ್ಟ್ಸ್ ಎಲ್ಲ ಬಂದಾದಮೇಲೆ ನಾನು ನಿಮಗೆ ಅದರದ್ದು ಡೀಟೇಲ್ಡ್ ರಿವ್ಯೂ ಅದೆಲ್ಲ ತೋರಿಸ್ತೀನಿ. ಇನ್ನು ಇನ್ಸ್ಟಾಲೇಷನ್ ವಿಡಿಯೋ ಎಲ್ಲ ಬರುತ್ತೆ. ಸೊ ಯಾರಾದರೂ ಹೊಸದಾಗಿ ಸೂಪರ್ ಬೈಕ್ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಸೂಪರ್ ಬೈಕ್ಗೆ ಅಸೆಸರೀಸ್ ಹಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂದರೆ ನಮ್ಮದೇ ಓನ್ ಪ್ರಾಡಕ್ಟ್ಸ್ಗಳು ಬರ್ತಾ ಇದೆ ಬೆಂಗಳೂರಲ್ಲಿ. ನಮ್ಮ ಕರ್ನಾಟಕದ ಬ್ರ್ಯಾಂಡೇ ಬರುತ್ತೆ, ನಮ್ಮ ಬೆಂಗಳೂರಿನ ಬ್ರ್ಯಾಂಡೇ ಬರುತ್ತೆ. ಸೊ ಹೊಸದಾಗಿ ನಮ್ಮ ರೈಡರ್ಸ್ ಅರೇನಾ ಅವರು ಸೂಪರ್ ಸೆಗ್ಮೆಂಟ್ಗೆ ಕಾಲಿಡ್ತಾ ಇದ್ದಾರೆ. ಸೊ ರೈಡರ್ಸ್ ಅರೇನಾ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಸುಮಾರು ಸಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇಟ್ಸ್ ಅ ವೆಲ್ ನೋನ್ ಬ್ರ್ಯಾಂಡ್ ಇವಾಗ. ಸೊ ಆಲ್ಮೋಸ್ಟ್ ಪ್ರೆಸೆಂಟ್ಲಿ ಇವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಮೋಟೋ ಅಸೆಸರಿ ಸ್ಟೋರ್ ಅಂತಲೇ ಹೇಳ್ಬೋದು. ಸೊ ಅವ್ರ ಹತ್ರ ಎಲ್ಲ ಥರ ಅಸೆಸರೀಸ್ಗಳನ್ನು ಸಿಗುತ್ತೆ. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನಾನು ಮತ್ತೆ ಫರ್ದರ್ ಏನಾದ್ರು ಅಪ್ಡೇಟ್ಸ್ ಇತ್ತು ಅಂದರೆ ಹೇಳ್ತೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಲಾಂಚ್ ಇವೆಂಟ್ ಬಂದುಬಿಟ್ಟು ನಮ್ಮ ರೈಡರ್ಸ್ ಅರೇನಾ ಅವರ ಬರ್ಡೇ ಬ್ಯಾಶ್ಗೆ. ಸೊ ಅದು ಬಂದು May 19th ಇರುತ್ತೆ.
ಸೊ ಕನ್ಫರ್ಮ್ ಡೇಟ್ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿ. ನಾನು ಏನೇ ಅಪ್ಡೇಟ್ ಮಾಡೋದಿದ್ರು ಅದನ್ನೆಲ್ಲ ಫಸ್ಟ್ ಇನ್ಸ್ಟಾಗ್ರಾಮಲ್ಲೇ ಅಪ್ಡೇಟ್ ಮಾಡೋದು ಗೈಸ್. ಸೊ ಆದಷ್ಟು ಬೇಗ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ 10K ಕಂಪ್ಲೀಟ್ ಮಾಡಿಸಿ. ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ನೋಡ್ತೀರಾ, ಕ್ರೇಜಿ ಕಂಟೆಂಟ್ಸ್ ಎಲ್ಲ ಏನಪ್ಪ ಆಗಿದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿ ಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.